ನಗದೀಕರಣಗಳ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸದ ಮೊತ್ತವನ್ನು ಮಾತ್ರ ಒನ್ ಟೈಮ್ ಸೆಟಲ್ಮೆಂಟ್ ಕೊಡಬೇಕೆಂದು ಕೇಳುತ್ತಿದ್ದೇವೆ. ಅದರಿಂದ ತಾವುಗಳು ಮೇಲ್ಕಂಡ ಅವಧಿಯಲ್ಲಿ ನಿವೃತ್ತರಾದ ನಮಗೂ ಸಹ 7ನೇ ವೇತನ ಆಯೋಗದಂತೆ ಲೆಕ್ಕಾಚಾರ ಮಾಡಿ ನಮಗೆ ನ್ಯಾಯೋಚಿತವಾಗಿ ಲಭ್ಯವಾಗುವ ಆರ್ಥಿಕ ಸೌಲಭ್ಯಗಳನ್ನು ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿ ಅಂಗೀಕರಿಸಿ ದಿನಾಂಕ 22/7/2024 ಆದೇಶವನ್ನು ಪರಿಷ್ಕರಿಸಿ ಹೊಸ ಆದೇಶ ಹೊರಡಿಸುವಲ್ಲಿ ತಾವುಗಳು ಆರ್ಥಿಕ ಇಲಾಖೆಯ ಮುಖ್ಯಸ್ಥರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನ ಸೆಳೆದು ಮನವರಿಕೆ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ನಾಡಿನ ಸಮಸ್ತ ನಿವೃತ್ತ ನೌಕರರು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ನಮ್ಮ ಬೇಡಿಕೆ ಈಡೇರಿಕೆಗೆ ಬಗ್ಗೆ ಚಳಿಗಾಲದ ಅಧಿವೇಶನದ ಪ್ರಶ್ನೆ ಕೇಳುವುದಲ್ಲದೆ ಬೇಡಿಕೆ ಈಡೇರಿಕೆಗೆ ಸದನದಲ್ಲಿ ಒತ್ತಾಯಿಸಿ ಧರಣಿ ಮಾಡಲು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತೇವೆ. ಒಂದು ವೇಳೆ ನಮ್ಮ ಬೇಡಿಕೆಯ ವಿಷಯವು ಅಧಿವೇಶನದಲ್ಲಿ ಮಂಡನೆ ಆಗದಿದ್ದಲ್ಲಿ ಹಾಗೂ ಬೇಡಿಕೆ ಈಡೇರದಿದ್ದಲ್ಲಿ ನಾವುಗಳು ನಿವೃತ್ತ ನೌಕರರು, ನಮ್ಮ ಕುಟುಂಬ, ಬಂಧು ಬಾಂಧವರು, ಸ್ನೇಹಿತರು, ರೈತರು, ಬಂಧುಗಳು, ಕನ್ನಡ ಚಳವಳಿಗಾರರು, ಹೋರಾಟಪರ ಸಂಘಟನೆಯವರು, ಬೆಂಬಲಿಗರ ಸಮೇತ ಸಹಸ್ರ ಸಂಖ್ಯೆಯಲ್ಲಿ ಬೆಂಗಳೂರು ವಿಧಾನಸೌಧದಿಂದ ಬೆಳಗಾವಿ ಸುವರ್ಣ ವಿಧಾನಸೌಧದವರೆಗೂ ಪಾದಯಾತ್ರೆ ನಡೆಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯುವುದಲ್ಲದೆ ಎಲ್ಲ ಮಂತ್ರಿಗಳ, ಶಾಸಕರುಗಳ ಹಾಗೂ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿ, ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ವಿಷಯವನ್ನು ನಮ್ಮ ಗಮನಕ್ಕೆ ಈ ಮೂಲಕ